ಹಾಯ್ ನಮಸ್ತೆ ಎವ್ರಿವನ್, ಹೇಗಿದ್ದೀರಾ? ಚೆನ್ನಾಗಿದೆ ಅನ್ಕೋತೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಸೊ ಮನಸ್ಸಿನ ಮಾತು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಬೇರೆಗೂ ರೆಫರ್ ಮಾಡಿ. ಸೊ ಇವತ್ತಿನ ಲೈನ್ಸ್ ಬಂದು ಎಲ್ಲ ಗಂಡು ಮಕ್ಕಳಿಗೆ, ಆಲ್ ದ ಮನ್ಸ್ ಇನ್ ದ ವರ್ಲ್ಡ್. ಸೊ ಹೋಪ್ ದೇ ಮೇ ಲೈಕ್ ಇಟ್. ಎಲ್ಲರೂ ಹುಡುಗಿಯರ ಬಗ್ಗೆ ಬರಿತಾನೆ ಇರ್ತೀವಿ, ಬಟ್ ಫಸ್ಟ್ ಟೈಮ್ ಐ ಟ್ರೈ ಟು ರೈಟ್ ಸಮ್ ಫ್ಯೂ ಲೈನ್ಸ್ ಟು ಬಾಯ್ಸ್ ಆರ್ ಮನ್ಸ್ ಇನ್ ದ ವರ್ಲ್ಡ್. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಸಾಲುಗಳು ಎಲ್ಲ ಗಂಡಂದರಿಗೆ, ಒಳ್ಳೆ ಗಂಡಂದರಿಗೆ. ಮದುವೆ ಮುಂಚೆ ಏನು ಮಾಡಿದರೂ ಏನು ಕಮೆಂಟ್ ಪಾಸ್ ಮಾಡಲ್ಲ. ಅದೇ ಮದುವೆ ಆದರೆ ಏನು ಮಾಡಿದರೂ ಕಮೆಂಟ್ ಪಾಸ್ ಮಾಡದೆ ಬಿಡಲ್ಲ. ಪಾಪದ ಜೀವನ ಗಂಡು ಮಕ್ಕಳದ್ದು. ಹೆಂಡತಿಯ ಮಾತು ಕೇಳಿದರೆ ಹೆಂಡತಿಯ ಗುಲಾಮ ಅನ್ನೋ ಪಟ್ಟ, ಅಮ್ಮನ ಮಾತು ಕೇಳಿದರೆ ಮಮ್ಮಸ್ ಬಾಯ್ ಅನ್ನೋ ಟ್ಯಾಗ್ ಲೈನ್. ಹೆಂಡತಿಗೆ ಹೆಲ್ಪ್ ಮಾಡಿದರೆ ಭಾಳ ಚೇಂಜ್ ಆಗಿದ್ದಾನೆ ಅಂತಾರೆ ಜನ. ಅಪ್ಪಂದು ಮಾತು ಕೇಳಿದರೆ ಸೆಲ್ಫಿಶ್, ವೈಫ್ಗೆ ವ್ಯಾಲ್ಯೂವೇ ಇಲ್ಲ ಅಂತಾರೆ. ಅಮ್ಮಂಗೆ ಬೈದರೆ ಅವಳ ಮುಂದೆ ಇಲಿ, ನಮ್ಮ ಮುಂದೆ ಹುಲಿ ಅಂತ ಆಡ್ಕೋತಾರೆ. ಹೆಂಡತಿಗೆ ಬೈದರೆ ಅಬ್ಯೂಸ್ ಮಾಡ್ತಾನೆ ಅಂತ ಪ್ರಚಾರ ಮಾಡ್ತಾರೆ. ಪಾಪ ಕಣ್ರಿ, ಅವನ ಲೈಫು ಯಾರಿಗೂ ಹೇಳದೆ ಒಬ್ಬನೇ ಕೊರಗ್ತಾ ಇರ್ತಾನೆ. ದ ಥಿಂಗ್ ಈಸ್, ಎವ್ರಿ ಒನ್ ಶುಡ್ ಅಕ್ಸೆಪ್ಟ್ ದ ಥಿಂಗ್ಸ್ ದ್ಯಾಟ್ he is not only our son, he is husband now. And he is not only a husband, he is son also. The simple thing, we should accept the things. ಅವಾಗ ಎರಡು ಕಡೆ ಬ್ಯಾಲೆನ್ಸ್ ಮಾಡೋಕ್ಕೆ ಅವ್ರಿಗೂ ಯೂಸ್ ಆಗುತ್ತೆ, ಇನ್ಫ್ಯಾಕ್ಟ್ ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡ್ದಂಗೂ ಆಗುತ್ತೆ. ಸೊ accept the fact, he is a husband, he is a son. Okay, so thank you, bye bye.